ಕರೆಸಿ ಒಂದು ಸತ್ಕರಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಕೈಗೆತ್ತಿಕೊಂಡಿದ್ದೀವಿ. ಅವರು ಇನ್ನೊಂದು ನಿವೃತ್ತಿ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಇದು ನಿವೃತ್ತಿ ಜೀವನದ ಬಗ್ಗೆ ಹೇಳಬೇಕಾದ್ರೆ ಏನೇನೆಲ್ಲ ಕೆಲವರೆಲ್ಲ ನಿವೃತ್ತಿ ಹೊಂದಿದ್ದಾರೆ. ಇವತ್ತು ಅವರು ನಿವೃತ್ತಿ ಹೊಂದಿದ್ದಾರೆ ಅಂತ ಹೇಳಿ ಅವರನ್ನು ತಾರತಮ್ಯವಾಗಿ ನೋಡ್ತಕ್ಕಂಥದ್ದು, ಅವರನ್ನು ತಾತ್ಸಾರ ಮನೋಭಾವದಿಂದ ನೋಡ್ತಕ್ಕಂಥ ಪ್ರವೃತ್ತಿಗಳನ್ನು ನಾವು ಇಟ್ಕೋಬಾರ್ದು. ಯಾಕಂದರೆ ಅವರ ಅನುಭವದಷ್ಟು ವಯಸ್ಸು ನಮ್ದಿಲ್ಲ. ಅವರ ಅನುಭವಗಳು ನಮ್ಮ ಜೊತೆ ಹಂಚ್ಕೋಬೇಕು, ಅವ್ರ ಸಲಹೆ ಸೂತ್ರಗಳನ್ನ ನಾವು ತಗೋಬೇಕು. ಅದರ ಹಿನ್ನೆಲೆಯಲ್ಲಿ ನಾವು ಬದುಕಬೇಕು. ಇವತ್ತು ಸಮಾಜ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂತ ಹೇಳಿದ್ರೆ, ದೇಶದಲ್ಲಿ ಅನೇಕ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ. ಯಾಕೆ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ? ಇವತ್ತು ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಅವರಿಗೆ ಲಾಲನೆ ಪಾಲನೆ ಮಾಡಿ ದೊಡ್ಡದು ಮಾಡಿ ಅವರಿಗೆ ಒಂದು ಉದ್ಯೋಗ ಕೊಡಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಸ್ತಿಗಳೆಲ್ಲ ಸಂಪಾದಿಸಿ ಎಲ್ಲ ಮಾಡಿಕೊಟ್ಟಂತ ತಂದೆ ತಾಯಿಗಳು ಕೊನೆಯ ದಿನಗಳಲ್ಲಿ ಮಕ್ಕಳಿಗೆ ಅವ್ರು ಬೇಡವಾಗ್ತಾರೆ. ಇವತ್ತೇನು ಅಂದ್ರು, ನಮ್ಮಲ್ಲಿ ನೈತಿಕತೆ ಹೋಗ್ತಾ ಇದೆ. ಎಲ್ಲವನ್ನೂ ತಂದೆ ತಾಯಿಗಳಿಂದ ಅಪೇಕ್ಷಿಸಿ ಎಲ್ಲವನ್ನೂ ಪಡ್ಕೊಂಡಂತ ನಾವು ಕೊನೆಯ ದಿನಗಳಲ್ಲಿ ನಮಗೆ ತಂದೆ ತಾಯಿಗಳು ಬೇಕಾಗಿಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ವೃದ್ಧಾಶ್ರಮ ಇರ್ತಕ್ಕಂಥ ಒಂದು ಕೆಟ್ಟ ಪ್ರವೃತ್ತಿಗಳನ್ನು ಇವತ್ತು ನಾವು ಮೈಗೂಡಿಸ್ಕೊಳ್ತಾ ಇದ್ವಿ. ಅದು ಆಗಬಾರ್ದು. ಯಾಕಂದ್ರೆ ದೇವರನ್ನ ನಾವು ನೋಡಿಲ್ಲ, ಆದ್ರೆ ದೇವರಿದ್ದಾನೆ, ಆ ನಂಬಿಕೆಯಲ್ಲಿ ಬದುಕ್ತಾ ಇದ್ವಿ. ಆದ್ರೆ ಪ್ರತ್ಯಕ್ಷ ದೇವರು ಯಾರು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳು, ಹಿರಿಯರು. ಅವರ ಮಾರ್ಗದರ್ಶನ ಈ ಸಮಾಜಕ್ಕೆ, ಅವರ ಒಂದು ಏನು ಅವರು ಸಲಹೆ ಸೂತ್ರಗಳು ಒಂದು ಮಾರ್ಗಸೂಚಿ ಆಗ್ಬೇಕು ಈ ಸಮಾಜಕ್ಕೆ. ಆ ನಿಟ್ಟಿನಲ್ಲಿ ಏನ್ ನಮ್ಮ ಶಿವಣ್ಣವರು ಇವತ್ತು ನಿವೃತ್ತಿ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ, ಅವರ ಜೀವನ ಒಂದು ಸುಖಮಯವಾಗಿರ್ಲಿ, ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಕೂಡಿರಲಿ, ಆ ಭಗವಂತ ಅವರಿಗೆ ಅಷ್ಟೈಷ ಆರೋಗ್ಯ ಕೊಡ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹಾರೈಸ್ತೇನೆ. ಇನ್ನು ನಮ್ಮ ವಾರ್ಡಿನ ವಿಚಾರಕ್ಕೆ ಬಂದಾಗ ನಮ್ಮ ಆನಂದಣ್ಣವರು ಕೂಡ ಒಳ್ಳೆಯ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಮ್ಮ ಕೌನ್ಸಿಲರ್ ಅವರ ಜೊತೆ ಗಮನ ಕೊಟ್ಟು ಅದು ಒಳ್ಳೆ ಒಂದು ಅದು ಅವರ ಒಂದು ಸಲಹೆಯನ್ನ ಅದನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನು ನಿರ್ವಹಿಸ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಕೂತ್ಕೊಂಡು ಮಾಡೋಣ. ಇನ್ನೊಂದು ನನಗೂ ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ, ಯಾವುದೇ ಗಣೇಶನ ಪೂಜೆ ಆಗ್ಲಿ, ಯಾವುದೇ ಕಾರ್ಯಕ್ರಮ ಆಗ್ಲಿ, ನಮ್ಮ ವಾರ್ಡಲ್ಲಿ ಜಸ್ಟ್ ಅವ್ರಿಗೊಂದು ಇಂಟಿಮೇಷನ್ ಕೊಟ್ರೆ ಎಷ್ಟು ಕಾತುರರಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಯಶಸ್ವಿಯಾಗುವವರೆಗೂ ಅವ್ರು ಹೋಗಲ್ಲ. ಅಷ್ಟು ಒಳ್ಳೆಯ ಒಂದು ಒಗ್ಗಟ್ಟಿದೆ. ಯಾಕಂದ್ರೆ ಆ ಒಗ್ಗಟ್ಟನ್ನು ಯಾವತ್ತೂ ಕೂಡ ನಾವು ಮುಂದುವರ್ಸ್ಕೊಂಡು ಹೋಗೋಣ. ನಮ್ಮದೇ ಏನಾದ್ರು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅದು ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಇತ್ಯರ್ಥಪಡಿಸ್ಕೊಳ್ಳೋಣ. ಇವತ್ತು ನಾನು ನಿಮ್ಗೆಲ್ಲರೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೀನಿ, ನನ್ನ ನಮಸ್ಕಾರಗಳನ್ನು ನಿಮ್ಗೆ ತಿಳಿಸ್ತೀನಿ. ಇವತ್ತು ನಾವು ಏನು ರಘು ಅವರ ಧರ್ಮಪತ್ನಿ ಪದ್ಮಜ ಅವ್ರನ್ನ ಗೆಲ್ಲಿಸಿದ್ವಿ. ಇವತ್ತು ಪದ್ಮಜ ಅವರು ಈ ವಾರ್ಡಲ್ಲಿ ಕೌನ್ಸಿಲರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ನೀವು ಮಾಡಿರ್ತಕ್ಕಂಥ ಒಂದು ಆಶೀರ್ವಾದ. ನಿಮ್ಮ ಒಂದು ಆಶೀರ್ವಾದದೊಂದಿಗೆ ಇವತ್ತು ಅವರು ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದ್ರ ಹಿಂದೆ ಮಂಜಣ್ಣ ಕೂಡ ನೀವು ಆಶೀರ್ವಾದ ಮಾಡಿರ್ತಕ್ಕಂಥವ್ರು. ಅವರು ಕೂಡ ಈ ವಾರ್ಡಲ್ಲಿ ಕೆಲಸ ಮಾಡಿ ಒಳ್ಳೆಯ ಒಂದು ಹೆಸರನ್ನು ತಗೊಂಡು ಹೋಗಿರ್ತಕ್ಕಂಥವ್ರು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಇಷ್ಟು, ಇವತ್ತು ರಘು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ಅವ್ರು ಗೆದ್ದು ಬಂದ್ರು. ಅದು ಗೆದ್ದ ಮೇಲೆ ಅವರ ಮೊದಲು ಏನ್ ಪ್ರವೃತ್ತಿ ಇತ್ತು ಅದೇ ಪ್ರವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಕಷ್ಟಪಟ್ಟು ಅವ್ರಿಗೆ ಕೆಲಸ ಮಾಡಿದ್ದೇವೆ. ಆದ್ರೆ ಆ ಕೃತಜ್ಞತೆಗಳನ್ನ ಕೊಡ್ಬೇಕು, ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ಬೇಕು. ಗೆದ್ದಿದ್ದೀವಿ ಆಯ್ತು ಇನ್ನೇನಿದೆ ಅನ್ನುವಂತ ದಾಸಾರ ಮನೋಭಾವ ಇರಬಾರ್ದು. ಯಾರ ಆಶೀರ್ವಾದದೊಂದಿಗೆ ಯಾರ ಒಂದು ಶ್ರಮದಿಂದ ನಾವು ಗೆದ್ದಿದ್ದೀವಿ ಅವರನ್ನು ಗುರುತಿಸ್ಬೇಕು. ಅವರನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಂದೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರ್ತದೆ. ಆದ್ರೆ ನಮ್ಗೆ ಈ ಮಟ್ಟಕ್ಕೆ ನಾನು ಗೆದ್ದಿದ್ದೀನಿ, ಹೆಂಗಿದ್ರೆ ಹಂಗಾಗ್ಲಿ ಅನ್ನೋದಂದ್ರೆ ಅವ್ರ ರಾಜಕೀಯ ಭವಿಷ್ಯ ಅಲ್ಲಿಗೆ ಅಂತ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ನಮ್ಮ ರಘು ಅವರು ಆ ತರ ಒಂದು ಪ್ರವೃತ್ತಿ ಇಲ್ಲ. ನಾನು ಇವನ್ ರಘು ಅವರು ಕೂಡ ನಾನು ಮನವಿ ಮಾಡಿದ್ದೇನೆ, ನೋಡಪ್ಪ ನಮ್ಮ ವಾರ್ಡಲ್ಲಿ ಯಾರದೇ ಏನೇ ಸಮಸ್ಯೆ ಇದ್ರು ಕೂಡ ದಯವಿಟ್ಟು ಅದಕ್ಕೆ ಸಕಾರಾತ್ಮಕ, ಯಾಕಂದ್ರೆ ನಾವು ಈ ಸ್ಥಾನದಲ್ಲಿ ಕೂತಿದ್ದೇವೆ ಅಂದ್ರೆ ನಿಮ್ಮ ಆಶೀರ್ವಾದ, ನೀವು ಮಾಡಿರ್ತಕ್ಕಂಥ ಒಂದು ಆಶೀರ್ವಾದದೊಂದಿಗೆ ಇವತ್ತು ಅವರು ಕೌನ್ಸಿಲರ್ ಕೂತಿದ್ದಾರೆ. ನಾವೆಲ್ಲರೂ ಕೂಡ ನಾನು ನಿಮ್ಮಲ್ಲಿ ಒಂದೇ ಒಂದು ಮನವಿ ಮಾಡ್ತಕ್ಕಂಥದ್ದು, ನಮ್ಮ ವಾರ್ಡಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರು ಕೂಡ ಅದು ನಾವು ಶಾಂತಿಯುತವಾಗಿ ಬಗೆಹರಿಸಿಕೊಂಡು ಇದೇ ಒಗ್ಗಟ್ಟನ್ನು ಯಾವತ್ತೂ ಕೂಡ ಮುಂದುವರಿಸಿಕೊಂಡು ಮುಂದಿನ ಕೂಡ ಈ ವಾರ್ಡಲ್ಲಿ ನಮ್ಮದೇ ಆದಂತ ಒಬ್ಬ ಕೌನ್ಸಿಲರ್ ನಾವು ಆಯ್ಕೆ ಮಾಡುವಂತ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅಣ್ತಮ್ಮಂದ್ರಾಗಿ ಬದುಕೋಣ. ಯಾಕಂದ್ರೆ ನಾವ್ ಯಾರು ಏನು ಎತ್ಕೊಂಡು ಹೋಗೋದಿಲ್ಲ, ಬರೀ ಕೈಯಲ್ಲಿ ಬರ್ತೀವಿ, ಬರೀ ಕೈಯಲ್ಲಿ ಹೋಗ್ತೀವಿ. ಅದು ಇರೋಷ್ಟು ದಿವಸ ಉಳಿತಕ್ಕಂಥದ್ದು ಏನಂದ್ರೆ, ನಾವು ಮಾಡಿರ್ತಕ್ಕಂಥ ಆಸ್ತಿ ನಮ್ಮ ಹಿಂದೆ ಬರಲ್ಲ, ನಾವು ಮಾಡಿರ್ತಕ್ಕಂಥ ದುಡ್ಡು ನಮ್ಮ ಹಿಂದೆ ಬರೋದಿಲ್ಲ. ಆದ್ರೆ ಈ ಮನುಷ್ಯ ಸಮಾಜಕ್ಕೆ ಏನ್ ಮಾಡಿದ ಅನ್ನೋದು ಮಾತ್ರ ನಮ್ಮ ಹಿಂದೆ ಬರ್ತದೆ. ನಿನ್ ಕುಟುಂಬಕ್ಕೆ ನೀನು ಆಸ್ತಿ ಮಾಡಿದ್ರೆ ನಿನ್ನನ್ನು ಯಾರು ಗುರುತಿಸಲ್ಲ.
ನಿನ್ನ ಕುಟುಂಬಕ್ಕೆ ನೀನು ಹಣ ಮಾಡಿದೆ, ನೀನಾಯ್ತು, ನಿನ್ನ ಕುಟುಂಬ ಆಯ್ತು. ಆದ್ರೆ ಸಮಾಜಕ್ಕಂತ ನಾವು ಏನಾದ್ರು ನಾವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಕೂಡ ನಾವು ಸತ್ತ ಮೇಲೆ ಕೂಡ ಈ ಸಮಾಜ ನಮ್ಮ ಬಗ್ಗೆ ಮೆಲ್ಕಾಗ್ತದೆ. ಆ ರೀತಿಗೆ ಬದುಕಬೇಕು. ಅದಕ್ಕೆ ನಾನು ಮೊನ್ನೆ ಕೂಡ ಒಂದ್ ಕಡೆ ಹೇಳಿದೆ, ಪ್ರಪಂಚದಲ್ಲಿ 2 ತರ ಜನ ಏನಂದ್ರೆ, ಬದುಕು ಸತ್ತಿರೋರು ಕೆಲವರು, ಸತ್ತು ಬದುಕಿರೋರು ಕೆಲವರು. ಬದುಕು ಸತ್ತಿರೋರು ಯಾರು ಅಂತ ಹೇಳಿದ್ರೆ, ಬದುಕಿದ್ದಾರೆ ಅವ್ರು ಸತ್ತಂಗೆ. ಯಾಕಂದ್ರೆ ಅವರಿಂದ ಏನು ಪ್ರಯೋಜನ ಇಲ್ಲ ಸಮಾಜಕ್ಕೆ. ನಾನು, ನನ್ನ ಸಮಾಜ, ನನ್ನ ಮನ ಕುಟುಂಬ, ನಾನು, ನನ್ನ ಹೆಂಡತಿ ಮಕ್ಕಳು, ಇಷ್ಟಕ್ಕೆ ಅವ್ರು ಸೀಮಿತ. ಅವರು ಸಮಾಜಕ್ಕೆ ಅವ್ರ ಕೊಡುಗೆ ಇಲ್ಲ. ಅವರು ಬದುಕಿದ್ದು ವ್ಯರ್ಥ ಅದ. ಆದ್ರೆ ಸತ್ತು ಬದುಕಿರೋರು, ಇವತ್ತು ಸರಂ ವಿಶ್ವೇಶ್ವರಯ್ಯ ನಮ್ಮ ಮುಂದಿಲ್ಲ, ಆದ್ರೆ ಒಂದು ಕನ್ನಂಬಾಡಿ ಕಟ್ಟಂತ ಒಂದು ಸರಂ ವಿಶ್ವೇಶ್ವರಯ್ಯ, ಆ ಕನ್ನಂಬಾಡಿ ಕಟ್ಟೆಯಿಂದ ಸುಮಾರು 2 ಜಿಲ್ಲೆಗಳು ಇವತ್ತು ಬದುಕ್ತಾ ಇದೆ. ಹಾಗಾಗಿ ಇಂಥ ಒಂದು ಸಾರ್ಥಕತೆ, ಒಂದು ಬದುಕನ್ನು ನಾವು ಕಂಡಾಗ ನಾವು ಈ ಪ್ರಪಂಚದಿಂದ ಕಣ್ಮರೆ ಆದ್ರೂ ಕೂಡ ಯಾವತ್ತು ಪ್ರಪಂಚ ನಮ್ಮನ್ನ ಗುರುತಿಸ್ತದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಯಾಕಂದ್ರೆ ನಾವು ಸರ್ವ ವಿಶ್ವೇಶ್ವರ ಮಟ್ಟಕ್ಕೆ ನಾವು ದೊಡ್ಡವರಾಗ್ತೇವೆ ಅಂತದಲ್ಲ, ನಮ್ಮ ಕೈಲಾದಂತ ಅಳಿಲ್ ಸೇವೆ ಈ ಸಮಾಜಕ್ಕೆ ಕೊಡ್ಬೇಕು. ಆ ಸೇವೆಯನ್ನು ಕೊಟ್ಟಾಗ ಯಾವತ್ತು ಸಮಾಜ ನಮಗೆ ಗುರುತಿಸ್ತದೆ, ಯಾವತ್ತು ಸಮಾಜ ನಮ್ಮ ಹಿಂದೆ ಇರ್ತದೆ ಅಂತ ಹೇಳ್ತಾ, ಏನು ನಮ್ಮ ಸದಾಶಿವ ರೆಡ್ಡಿಯವರು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಏನ್ ನಾವು ಆಹ್ವಾನ ಮಾಡಿದ್ವಿ, ನಮ್ಮ ಆಹ್ವಾನಕ್ಕೆ ಗೌರವ ಕೊಟ್ಟು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಹಿರಿಯರಿದ್ದೀರಿ, ನಮ್ಮ ಮಾರ್ಗದರ್ಶಕರಿದ್ದೀರಿ, ನಮಗೆ ಸಲಹೆ ಕೊಡೋರಂತಿದ್ದೀರಿ. ನಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ, ನಮ್ಮ ಸದಾಶಿವ ರೆಡ್ಡಿಯನ್ನವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಅದು ಪ್ರಜ್ವಲತೆಯಿಂದ ಕೂಡಲಿ, ಅವರ ಒಂದು ಸುಖ ಶಾಂತಿಯ ಭಗವಂತ ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ಅವನು ಚೆನ್ನಾಗಿಟ್ಟಿರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.